ನಾನು ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ, ಬಿ.ಕಾಮ್ ಮತ್ತು ಬಿ.ಕಾಮ್ 4th ಸೆಮಿಸ್ಟರ್ ನಮಗಿರುವಂತಹ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ಏನಿದೆ. ಆ ಒಂದು ಇಂಗ್ಲಿಷ್ ಸಬ್ಜೆಕ್ಟ್‌ನ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಇದು ಕೂಡ 80 ಮಾರ್ಕ್ಸ್‌ಗೆ ತೆಗ್ದಿರುವಂತ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್. ಆ ಒಂದು ಕ್ವೆಶ್ಚನ್ ಪೇಪರ್ ಮತ್ತು ಸ್ಯಾಂಪಲ್ ರೆಸ್ಯೂಮ್ ಯಾವ ರೀತಿ ಇರ್ಬೇಕು. ಒಂದು ನಿಮ್ಮ ಕಂಟೆಂಟ್ ಏನೇನಿದೆ. ಎಕ್ಸಾಮ್‌ಗೆ ಯಾವ ರೀತಿ ಓದ್ಕೋಬೇಕು ಅನ್ನೋದಾಗಿರ್ಬೋದು. ಮತ್ತೆ ರೆಸ್ಯೂಮ್ ಮಾಡೆಲ್‌ಗಳನ್ನ ಕೂಡ ನಾನು ತೋರಿಸ್ತೀನಿ. ಒಂದು ಜಾಬ್ ಅಪ್ಲಿಕೇಶನ್ ಇರುವಂತ ರೆಸ್ಯೂಮ್ ಯಾವ ರೀತಿ ಬರಿಬೇಕು. ಒಂದು ಜಸ್ಟ್ ಸ್ಯಾಂಪಲ್ ರೆಸ್ಯೂಮ್ ಅಷ್ಟೇ ಕ್ವೆಶ್ಚನ್ ಕೇಳಿದ್ರು ಅಂದ್ರೆ ಯಾವ ರೀತಿ ಬರಿಬೇಕು. ಅದ್ರಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ. ಪ್ಲಸ್ ನಿಮ್ಮ ಒಂದು ಕ್ವೆಶ್ಚನ್ ಪೇಪರ್‌ನ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣ ವಿಡಿಯೋ. ನಿಮಗೆ ಗೊತ್ತಾಯ್ತು ಇವತ್ತಿನ ದಿನ ನಾವೇನೇನು ಕಲಿತಾ ಇದೀವಿ. ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಪ್ಲಸ್ ಅದ್ರಲ್ಲಿ ಬರುವಂತ ಒಂದು ರೆಸ್ಯೂಮ್ ಯಾವ ರೀತಿ ಇರುತ್ತೆ. ನಿಮ್ಮ ಒಂದು ಕಂಟೆಂಟ್ಸ್ ಯಾವ ಯಾವ ತರ ಇದಾವೆ. ಯಾವುದನ್ನ ಯಾವ ರೀತಿ ಕವರ್ ಮಾಡ್ಕೋಬೇಕು ಅನ್ನುವಂಥದ್ದು. ಪ್ಲಸ್ ಒಂದು ರೆಸ್ಯೂಮ್‌ನ ಇನ್ನೂ ಒಂದು ಫಾರ್ಮ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಓಕೆನಾ? ಇದಕ್ಕೆ ನಿಮಗೆ ಡ್ಯೂರೇಷನ್ ಬಂದ್ಬಿಟ್ಟು 3 ಹಾರ್ಸ್ ಇರುತ್ತೆ ಎಕ್ಸಾಮ್ ಟೈಮಲ್ಲಿ. ಮ್ಯಾಕ್ಸಿಮಮ್ 80 ಮಾರ್ಕ್ಸ್ ಇದೆ ಇರುವಂತ ಒಂದು ಸಬ್ಜೆಕ್ಟ್. ಫಸ್ಟ್ ಏನಿರುತ್ತೆ ಕ್ವೆಶ್ಚನ್ ನಂಬರ್ ಫ್ರಮ್ 1 ಟು 5 ಕ್ಯಾರಿ 2 ಮಾರ್ಕ್ಸ್ ಈಚ್ ಅಂತ. ಇಲ್ಲಿ ಬಂತ 1 to 5 ಅನ್ನುವಂತ ಈ 5 ಕ್ವೆಶ್ಚನ್ಸ್ ಏನಿದೆ. 2 ಮಾರ್ಕ್ಸ್‌ಗೆ ಕ್ಯಾರಿ ಆಗುತ್ತೆ. 5 ಟೂಸ್ 10 ಮಾರ್ಕ್ಸ್ ಬರುವಂತದ್ದು ಈ ಕ್ವೆಶ್ಚನ್ಸ್ ಇದಾವೆ. ಮ್ಯಾಕ್ಸಿಮಮ್ ನಿಮಗೆ ನಿಮ್ಮ ಒಂದು ಕಂಟೆಂಟ್ ಪ್ರಕಾರ ಹೇಳ್ಬೇಕಂತಂದ್ರೆ ಇರುವಂತಹ ಒಂದಿಷ್ಟು ಏನ್ ಟಾಪಿಕ್ ಇದೆ ಅಂತಂದ್ರೆ ಯೂನಿಟ್ 1 ಬಂದ್ಬಿಟ್ಟು ದ ಓಲ್ಡ್ ಮ್ಯಾನ್ ಆಫ್ ದ ಇದರ ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ನಾನು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ರೆಸ್ಯೂಮ್ ಅಂಡ್ ಜಾಬ್ ಅಪ್ಲಿಕೇಶನ್ ಅದನ್ನ ಈಗ ಹೇಳ್ಕೊಡ್ತಾ ಇದ್ದೀನಿ. ಹೇಳ್ಕೊಡ್ತೀನಿ ಯಾವ ರೀತಿ ಇದೆ ಜಾಬ್ ರೆಸ್ಯೂಮ್ ಅಂತ ಹೇಳ್ಬಿಟ್ಟು. ಇದೇ ವಿಡಿಯೋದಲ್ಲಿ ಜಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಮತ್ತೆ ರಿಪೋರ್ಟ್ ರೈಟಿಂಗ್ ಅನ್ನುವಂಥದ್ದು. ಇವೆರಡನ್ನೂ ಕೂಡ ಒಂದು ಸಪರೇಟ್ ವಿಡಿಯೋ. ಇವೆರಡನ್ನ ಸೇರಿಸಿ ಒಂದು ವಿಡಿಯೋ ನೆಕ್ಸ್ಟ್ ನಾನು ಮಾಡ್ತೀನಿ. ಅದಕ್ಕೆ ವೇಟ್ ಮಾಡಿ. ಅದನ್ನ ನೋಡಿರಂತ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಸೆಂಟೇಷನ್ ಸ್ಕಿಲ್ ಮತ್ತೆ ಇಂಟರ್ವ್ಯೂ ಸ್ಕಿಲ್ಸ್ ಅಂತ ಗ್ರೂಪ್ ಡಿಸ್ಕಷನ್ ಇವುಗಳ ಮೇಲೆ ಯಾವ ರೀತಿಯಾದಂತ ಕ್ವೆಶ್ಚನ್ಸ್ ಬರ್ತವೆ. ಈ ಒಂದು ಫುಲ್ PDF ಅಲ್ಲಿ ಅದಿದೆ ಕೆಳಗಡೆ. ಅದನ್ನ ಕೂಡ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ಇದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಈ 3 ಮೇಲೆ ಕೂಡ ನಾನು ಒಂದು ವಿಡಿಯೋ ಮಾಡ್ತೇನೆ. ರೆಸ್ಯೂಮ್ ರೈಟಿಂಗ್ ಮಾತ್ರ ಈಸಿ ಇದೆ ಅಲ್ವಾ. ಇದರ ಜೊತೆಗೇನೆ ಕವರ್ ಮಾಡ್ಕೋಬಹುದು. ನಾನು ರೆಸ್ಯೂಮ್ ರೈಟಿಂಗ್ ಕೂಡ ಈ ರೀತಿ ಕವರ್ ಮಾಡಿದ್ದೇನೆ. ಪ್ಲಸ್ ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಅನ್ನೋದು ಒಂದೇ ಯೂನಿಟ್. ಇದು ಕೂಡ ನಿಮಗೆ ಕಥೆ ಫಾರ್ಮ್ ಅಲ್ಲಿ ಇರೋ ಕಾರಣದಿಂದ ಹೆವಿ ಆಗಲ್ಲ. ಹೌದಾ? ನಾನು ಪ್ರಿಪೇರ್ ಮಾಡಿರೋಂಥ ಮಾಡೆಲ್ ಕ್ವೆಶ್ಚನ್ ಪೇಪರ್ ಕೂಡ ಯಾವ್ದನ್ನ ತೋರಿಸುತ್ತೆ ಅಂದ್ರೆ ನೋಡಿ. ಮ್ಯಾಕ್ಸಿಮಮ್ 99% ಕ್ವೆಶ್ಚನ್ಸ್ ಕೂಡ ಆ ಒಂದು ಸ್ಟೋರಿ ಬೇಸ್ ಮೇಲೆ ಇದಾವೆ. ಫಸ್ಟ್ ಒಂದು ಬಂದ್ಬಿಟ್ಟು ವಾಟ್ ರೋಲ್ ಡು ದ ಶಾರ್ಕ್ ಪ್ಲೇ ಇನ್ ದ ಸ್ಟೋರಿ. ಆ ಶಾರ್ಕ್ ಆ ಒಂದು ಸ್ಯಾಂಟಿಗೂ ನಿಮ್ಗೆ ಗೊತ್ತಿರಬೇಕು. ಮೊದಲನೇದಾಗಿ ಒಂದು ಪಾಠ. ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಅನ್ನುವಂತ ಒಂದು ಸ್ಟೋರಿ ನೋಡ್ತೀರಾ ಅಂದ್ರೆ ಯಾವ್ಯಾವ ಕ್ಯಾರೆಕ್ಟರ್ಸ್ ಬರ್ತವೆ. ಯಾರ್ಯಾರು ಯಾವ್ಯಾವ ರೀತಿ ಪಾತ್ರವನ್ನು ವಹಿಸ್ತಾರೆ ಅನ್ನೋಂಥದ್ದು ಗೊತ್ತಿರ್ಬೇಕು. ಆ ಒಂದು ಪಾತ್ರದ ಮೇಲೆನೆ ಒಂದು ಕ್ವೆಶ್ಚನ್ ಬಂದಿದೆ ನೋಡಿ. ವಾಟ್ ರೋಲ್ ಡು ದ ಶಾರ್ಕ್ ಪ್ಲೇ ಇನ್ ದ ಸ್ಟೋರಿ. ಆ ಒಂದು ಸ್ಟೋರಿ ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಅನ್ನುವಂತ ಒಂದು ಸ್ಟೋರಿಯಲ್ಲಿ ಆ ಒಂದು ಶಾರ್ಕ್ ಯಾವ ರೀತಿಯಾದಂತ ಒಂದು ಪಾತ್ರ ನಿರ್ವಹಿಸುತ್ತೆ. ಕೇಳಿದ್ರ ಹೌದಾ. ಅದು ಎಷ್ಟು ಡಿಟರ್ಮೈಂಡ್ ಆಗಿರುತ್ತೆ. ಅದು ಎಷ್ಟು ಫೈಟ್ ಮಾಡುತ್ತೆ ಸ್ಯಾಂಟಿಗೋನ ಜೊತೆ ಅನ್ನೋದು. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಬಿಗ್ ಫಿಶ್ ಡಸ್ ಎ ಸ್ಯಾಂಟಿಗೋ ಕ್ಯಾಚ್. ಎಷ್ಟು ದೊಡ್ಡ ಫಿಶ್ ಅನ್ನ ಸ್ಯಾಂಟಿಗೋ ಕ್ಯಾಚ್ ಮಾಡ್ದ. ಅದು ನೋಡೋಕೆ ಎಷ್ಟಿತ್ತು ಮೆಜರ್ಮೆಂಟ್ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಸ್ಟೋರಿಯಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಹ್ಯಾಪನ್ಸ್ ಟು ದ ಫಿಶ್ ಅಟ್ ದ ಎಂಡ್. ಆ ಒಂದು ಹಿಡಿದಿರೋ ಸ್ಯಾಂಟಿಗೋ ಕ್ಯಾಚ್ ಮಾಡಿದಂತಹ ಫಿಶ್‌ಗೆ ಅಟ್ ದ ಎಂಡ್ ಅಲ್ಲಿ ಏನಾಯ್ತು ಅಂತ ಹೇಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ವೈ ಡಸ್ ಮೊನೋಲಿನ್ ಹೆಲ್ಪ್ ಸ್ಯಾಂಟಿಗೋ. ಆ ಮೊನೋಲಿನ್ ಅನ್ನುವಂಥವನು ಸ್ಯಾಂಟಿಗೋ ಜೊತೆ ಕೆಲಸ ಮಾಡ್ತಿರ್ತಾನಲ್ವಾ. ಅವನಿಗೆ ಆ ಮೊನೋಲಿನ್‌ಗೆ ಸ್ಯಾಂಟಿಗೋಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸಿದಂತ ಕಾರಣ ಏನು. ಅವನಿಗೆ ಯಾವ ರೀತಿಯಾದಂತ ಒಂದು ಸಾಫ್ಟ್ ಕಾರ್ನರ್ ಇತ್ತು ಅವನ್ನ ಕಂಡ್ರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹೌದಾ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಇನ್ನೇನಪ್ಪಾ ಅಂತಂದ್ರೆ ವಾಟ್ ಡಸ್ ಬಿ ಕ್ಯಾಚ್ ಅಂಡ್ ವಾಟ್ ಹ್ಯಾಪನ್ಸ್ ಟು ದ ಫಿಶ್ ಅಟ್ ದ ಎಂಡ್. ಇದು ಸೇಮ್ ಕ್ವೆಶ್ಚನ್ ರಿಪೀಟ್ ಮಾಡಿದ್ದೇನೆ ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಇರುವಂತ ಕ್ವೆಶ್ಚನ್. ನಾನು ನೋಡ್ಲಿಲ್ಲ. ರಿಪೀಟ್ ಆಗಿದೆ ಅದು. ಬಟ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಡಿಫಿಕಲ್ಟೀಸ್ ಡಸ್ ಸ್ಯಾಂಟಿಗೋ ಫೇಸ್ ಅಟ್ ಸಿ. ಅವನು ಸಮುದ್ರಕ್ಕೆ ಹೋಗಿರ್ತಾನಲ್ವಾ. ಆಫ್ಟರ್ ಸೋ ಲಾಂಗ್ 18 ಡೇಸ್ ಐ ಥಿಂಕ್ ನಿಯರ್ಲಿ 80 ಡೇಸ್ ಇವನೇನ್ ಮಾಡ್ತಾನೆ. ಹೋಗಿರಲ್ಲ ಸಿ ಕಡೆಗೆ. ಬಟ್ ಆ ಒಂದು ಸಿ ಕಡೆಗೆ ಹೋಗಿರೋಂಥ ಟೈಮಲ್ಲಿ ಆಫ್ಟರ್ ದಟ್ ಲಾಂಗ್ ಬ್ರೇಕ್ ಅವನು ಸಿ ಕಡೆಗೆ ಹೋದಾಗ ಯಾವ ರೀತಿಯಾದಂಥ ಡಿಫಿಕಲ್ಟೀಸ್. ಅವನು ವೆಪನ್ ಕಳ್ಕೊಳ್ಳೋದಾಗಿರ್ಬೋದು. ಕಂಟಿನ್ಯೂಯಸ್ ಫಿಶ್‌ಗಳ ಅಟ್ಯಾಕ್ ಆಗಿರ್ಬೋದು. ಅದರಿಂದ ಅವನು ಯಾವ ರೀತಿ ಡಿಫಿಕಲ್ಟೀಸ್‌ನ ಫೇಸ್ ಮಾಡ್ತಾನೆ. ಅದನ್ನ ಯಾವ ರೀತಿ ಎದುರಿಸಿ ಅವನು ತನ್ನ ಒಂದು ಕೆಲಸನ ಮುಗಿಸ್ಕೊಂಡು ವಾಪಸ್ ಬರ್ತಾನೆ ಅನ್ನುವಂಥದ್ದು ಕೇಳ್ತಾರೆ ಕ್ವೆಶ್ಚನ್. ನಿಮಗೆ ಈ ಒಂದು ಪಾಠದ ಒಂದು ಕ್ಲಿಯರ್ ಓವರ್ ಪಿಕ್ಚರ್ ಬೇಕು ಅನ್ನುವಂಥದ್ದಾಗಿದ್ರೆ ನೀವೇನ್ ಮಾಡ್ಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಕೊಟ್ಟಿರುವಂತ ಒಂದು ವಿಡಿಯೋದನ್ನ ನೋಡ್ಕೊಂಡು ಬಂದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾನು ಇಲ್ಲಿ ಎಲ್ಲ ಹೇಳ್ತಾ ಹೋಗಕ್ಕಾಗಲ್ಲ. ಏನಕ್ಕಪ್ಪಾ ಅಂದ್ರೆ ಇದು ಜಸ್ಟ್ ಕ್ವೆಶ್ಚನ್ ಪೇಪರ್ ಡಿಸ್ಕಷನ್ ಮತ್ತೆ ಎಕ್ಸಾಮ್ ಬಿಫೋರ್ ನೋಡುವಂತ ಒಂದು ವಿಡಿಯೋ ಆಗಿರುತ್ತೆ. ನಿಮ್ಗೊಂದು ಜಸ್ಟ್ ಒಂದು ಸಜೆಷನ್ಸ್ ಯಾವ ರೀತಿ ಎಕ್ಸಾಮ್ ಅಟೆಂಡ್ ಮಾಡಬೇಕು. ಯಾವ ರೀತಿ ಕ್ವೆಶ್ಚನ್ಸ್ ಇರ್ತವೆ ಅನ್ನುವಂಥದ್ದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ ಬಿ. ತುಂಬಾ ವೆರಿ ಇಂಪಾರ್ಟೆಂಟ್. ಏನಕ್ಕಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಇವೆಲ್ಲ ಈಗ ಪವರ್ ಪ್ಲೇ ಆಗಿರ್ಬೋದು. ಇದು ಬಂದ್ಬಿಟ್ಟು ಡೆತ್ ಓವರ್ಸ್ ಆದ್ರೆ ಇದು ಏನಿದೆಯಲ್ಲ ಮಿಡ್ಲ್ ಓವರ್ಸ್ ಅನ್ನೋಂಥದ್ದು ಇಲ್ಲಿ ಮಾಡುವಂತಹ ಸ್ಕೋರ್ಸ್ ಅಂದ್ರೆ ಇಲ್ಲಿ ಬರುವಂತಹ ಕ್ವಶನ್ಸ್ ಗಳು ನೀವು ಎಷ್ಟು ನೀಟಾಗಿ ಆನ್ಸರ್ ಮಾಡ್ತೀರಾ. ಕ್ವಶನ್ ನಂಬರ್ 6 to 15 ಕ್ಯಾರಿ 5 ಮಾರ್ಕ್ಸ್ ಈಚ್. ಇಲ್ಲಿರುವಂತಹ ಪ್ರತಿ ಒಂದೊಂದು ಕ್ವಶನ್ಗೂ ಕೂಡ 5 ಮಾರ್ಕ್ಸ್ ಇದಾವೆ.
ನೆಕ್ಸ್ಟ್ ಬಂದ್ಬಿಟ್ಟು ಆನ್ಸರ್ ಎನಿ 8 ಆಫ್ ದ ಫಾಲೋಯಿಂಗ್. ಸೊ ನೋಡಿ 6 ಟು 15 ಅಂತ ಅಂದ್ರೆ ಸೊ 10 ಕ್ವೆಶ್ಚನ್ಸ್ ಇದಾವೆ. ಆ 10 ಕ್ವೆಶ್ಚನ್ಸ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ 8 ಕ್ವೆಶ್ಚನ್ ಆನ್ಸರ್ ಎನಿ 8 ಅಂತ ಹೇಳ್ತಾರೆ. ಸೊ ನನ್ನ ಸಜೆಷನ್ಸ್ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್‌ಗೆ ಹೆಲ್ಪ್ ಆಗೋ ತರ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ ಚೂಸ್. ಏನಕ್ಕಪ್ಪ ಅಂದ್ರೆ ಸೊ ನೋಡಿ ಇಲ್ಲಿ 2 ಮಾರ್ಕ್ಸ್‌ಗೆ 5 ಕ್ವೆಶ್ಚನ್ಸ್ ಬಂದಿದಾವೆ ಅಂತಂದ್ರೆ 5ಗೂ 5 ಕೂಡ ಯಾವ್ದ್ರ ಮೇಲೆ ಬಂದಿದೆ? ಸೊ ಆ ಒಂದು ಸ್ಟೋರಿ ಬೇಸ್‌ಮೆಂಟ್ ಮೇಲೆ ಬಂದಿದೆ. ಓಕೆನಾ? ಹಾಗಿದ್ದಾಗ ಇಲ್ಲಿ ನಿಮಗೆ ಒಂದು ಈ 5 ಕ್ವೆಶ್ಚನ್ಸ್ ನೀವು ಎಕ್ಸಾಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ ಅಂತಂದ್ರೆ ಇದರಲ್ಲಿ ಇರುವಂತಹ ಸ್ಟೋರಿ ಕ್ವೆಶ್ಚನ್ಸ್‌ಗಳಿಗೆ ಒಂದು ಬೇಸ್‌ಮೆಂಟ್ ಇಲ್ಲಿ ನಿಮ್ಗೆ ಸಿಕ್ಕಿರುತ್ತೆ. ಓಕೆನಾ? ಇಲ್ಲಿ ಸಿಕ್ಕಿರುವಂತ ಬೇಸ್‌ಮೆಂಟ್ ನೀವು ಇಲ್ಲಿ ಬಳಸ್ಕೊಳ್ಳಿ. ಹೌದಾ? ಫಾರ್ ಎಕ್ಸಾಂಪಲ್ ನೋಡಿ ಸ್ಕೆಚ್ ದಿಸ್ ಕ್ಯಾರೆಕ್ಟರ್ ಆಫ್ ಸ್ಯಾಂಟಿಗೋ ಆಸ್ ಅ ಹೀರೋಯಿಕ್ ಅಂಡ್ ಡಿಟರ್ಮೈನ್ಡ್ ಫಿಶರ್. ಈ ಕ್ವೆಶ್ಚನ್‌ಗೆ ಆನ್ಸರ್ ಯಾವುದರಿಂದ ಒಂದು ಸ್ವಲ್ಪ ಏನದು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು ಅಂತಂದ್ರೆ ಸೊ ನೋಡಿ ಇಲ್ಲಿ ನೋಡಿ ವಾಟ್ ದ ಬಿಗ್ ಫಿಶ್ ದ ಸ್ಯಾಂಟಿಗೋ ಕ್ಯಾಚ್ ವಾಟ್ ಹ್ಯಾಪನ್ಸ್ ಟು ದ ಫಿಶ್ ಅಟ್ ದ ಎಂಡ್ ಇದೆ ಅಲ್ವಾ? ಸೊ ನೋಡಿ ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಸ್ಯಾಂಟಿಗೋ ಅಂತಂದ್ರೆ ನಿಮಗೆ ಈ ಒಂದು ವಾಯ್ಟ್ ಮಾಡಿ ಇಲ್ಲಿದೆ ಅಲ್ವಾ? ಸೊ ಈ ಒಂದು ಕಂಟೆಂಟ್ ಯಾವ್ಯಾವ ಪಾಠ ಇದೆ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ. ಸೊ ಕ್ಯಾರೆಕ್ಟರ್ಸ್ ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಸ್ಯಾಂಟಿಗೋ ಅಂತ ಹೇಳಿದ್ರೆ ಇಲ್ಲಿ ದ ಓಲ್ಡ್ ಮ್ಯಾನ್ ಆಫ್ ದ ನೋವೆಲೆಸ್ ಟೈಟಲ್ ಸ್ಯಾಂಟಿಗೋ ಈಸ್ ಅ ಕ್ಯೂಬನ್ ಫಿಶರ್‌ಮ್ಯಾನ್. ಈ ರೀತಿ ಅವನ ಒಂದು ಫಿಶರ್‌ಮ್ಯಾನ್ ಅವನ ಒಂದು ಲೈಫ್ ಸ್ಟೈಲ್ ಬಗ್ಗೆ ಅವನ ಒಂದು ಕ್ಯಾರೆಕ್ಟರಿಸ್ಟಿಕ್ ಅದು ಕೂಡ ಯಾವ ರೀತಿಯಾದಂತಹ ಹೀರೋಯಿಕ್ ಡಿಟರ್ಮೈನ್ಡ್ ಫಿಶರ್‌ಮ್ಯಾನ್ ಆಗಿ ಅವನು ವಾಪಸ್ ಬಂದ ಅನ್ನೋದನ್ನ ತೋರಿಸ್ಕೊಡ್ಬೇಕು. ನೆಕ್ಸ್ಟ್ 6 ಐತೆ. ನೆಕ್ಸ್ಟ್ ಬಂದ್ಬಿಟ್ಟು 7th ಕ್ವೆಶ್ಚನ್ ಏನ್ ಬರುತ್ತೆ? ಈಸ್ ದ ಕ್ಯಾರೆಕ್ಟರ್ ಆಫ್ ಮನೋಲಿಯನ್ ಅಂಡ್ ಹಿಸ್ ರೋಲ್ ಇನ್ ಸ್ಯಾಂಟಿಗೋಸ್ ಲೈಫ್. ಆ ಮನೋಲಿಯನ್ ಅನ್ನುವಂಥವನು ಒಂದು ಪಾತ್ರ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ಬೋದು. ಓಕೆನಾ? ಸೊ ಅನಲೈಸ್ ದ ರೋಲ್ ಆಫ್ ದ ಸೀ ಇನ್ ದ ನಾವೆಲ್ ಓಲ್ಡ್ ಮ್ಯಾನ್ ಅಂಡ್ ದ ಸೀ. ಓಕೆನಾ? ಸೊ ನೋಡಿ ಓಲ್ಡ್ ಮ್ಯಾನ್ ಅಂಡ್ ದ ಫಿಶ್ ಅಂತ ಇಲ್ಲ ಇಲ್ಲಿ. ಓಲ್ಡ್ ಮ್ಯಾನ್ ಅಂಡ್ ದ ಸೀ. ಆ ಸೀನ ತಗೊಂಡಿದ್ದಾರೆ ಇವರು ಅಂತಂದ್ರೆ ಆ ಒಂದು ಸೀನ ಪಾತ್ರ ಯಾವ ರೀತಿ ಇತ್ತು ಇದರಲ್ಲಿ? ಓಕೆನಾ? ಸೊ ತಿಳ್ಕೊಳ್ಳೇಬೇಕಾಗಿರುವಂಥದ್ದು. ಸೊ ಆ ಒಂದು ಕ್ವೆಶ್ಚನ್ ಕೂಡ ಮಾಡಿ. ನಾನು ಇನ್ನೂ ಒಂದು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಕ್ವೆಶ್ಚನ್ ಪೇಪರ್‌ನ ಸಾಲ್ವ್ಡ್ ವರ್ಷನ್ ನನ್ನ ವೆಬ್‌ಸೈಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಈ ಒಂದು ವಿತೌಟ್ ಸಾಲ್ವ್ಡ್ ಆಗಿರುವಂಥ ಕ್ವೆಶ್ಚನ್ ಪೇಪರ್ಸ್ ಪ್ಲಸ್ ಸಾಲ್ವ್ಡ್ ಕ್ವೆಶ್ಚನ್ ಪೇಪರ್ಸ್‌ನ ಕೂಡ ವೆಬ್‌ಸೈಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದ ತಗೋಬಹುದು. ಓಕೆನಾ? ನೆಕ್ಸ್ಟ್ 9th ಕ್ವೆಶ್ಚನ್ ಬಂದ್ಬಿಟ್ಟು ಎಕ್ಸ್‌ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಬೇಸ್‌ಬಾಲ್ ಆಂಡ್ ಜೋ ಡಿಮ್ಯಾಗಿಯೋಸ್ ಸ್ಯಾಂಟಿಗೋಸ್ ಥಾಟ್ಸ್. ಓಕೆನಾ? ಸೊ ಈ ಅವನಿಗೆ ಒಂದು ಸ್ಯಾಂಟಿಗೋನ ಒಂದು ಮೇನ್ ಇನ್ಸ್ಪಿರೇಷನ್ ಆಗಿರ್ಬೋದು ಅದೇನಂತಂದ್ರೆ ವಿಶ್ವದಂತ ಸ್ಪೋರ್ಟ್ಸ್ ಬೇಸ್‌ಬಾಲ್ ಮತ್ತೆ ಜೋ ಡಿಮ್ಯಾಗಿಯೋ ಅಂತ ಹೇಳ್ಬಿಟ್ಟು ಸೊ ಅವನ ಒಂದು ಥಾಟ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಯಾವ ರೀತಿ ಇದಾವೆ ಅಂತ ಎಕ್ಸ್‌ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಓಕೆ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕಸ್. ನಾನು ಇದನ್ನ ಏನಕ್ಕಪ್ಪ ಜಾಸ್ತಿ ಲೆಂಥಿ ಹೇಳ್ತಿಲ್ಲ ಅಂತಂದ್ರೆ ಸೊ ಈ ಹೇಳೋಕೆ ಇನ್ನು ರೆಸ್ಯೂಮ್ ಫಾರ್ಮ್ಯಾಟ್ ಕೂಡ ಒಂದು ರೆಡಿ ಇದೆ. ಪ್ಲಸ್ ಇನ್ನೊಂದು ಏನು ಅಂತಂದ್ರೆ ಇದು ಕ್ವೆಶ್ಚನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ ಸೊ ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕಸ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರಿಪೇರಿಂಗ್ ದ ಡೆಲಿವರಿಂಗ್ ಎಫೆಕ್ಟಿವ್ ಪ್ರೆಸೆಂಟೇಷನ್. ಓಕೆನಾ? ನೀವು ಇಲ್ಲಿ ನೋಡ್ಬೋದು ನಿಮ್ಮ ಕಂಟೆಂಟ್ಸ್ PDF ಅಲ್ಲಿ ನಿಮಗಿದೆ. ಹೌದಾ? ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲಿ ನೀವೇನ್ ಕಲ್ತಿರ್ತೀರಾ? ಸೊ ಈ ಒಂದು ಪಾಠದಲ್ಲಿ ಸೊ ಯಾವ ರೀತಿ ಒಂದು ಎಫೆಕ್ಟಿವ್ ಪ್ರೆಸೆಂಟೇಷನ್ ಆಗ್ಬೇಕು ನಮ್ದು ಅನ್ನೋದಕ್ಕೆ ಬೇಕಾಗಿರುವಂತ ಸ್ಕಿಲ್ಸ್‌ಗಳ ಬಗ್ಗೆ ಕಲಿತಿರ್ತೀರ. ಸೊ ಇಲ್ಲಿರುವಂತ ಆಪ್ಷನ್ ಅದನ್ನೇ ಹೇಳುತ್ತೆ. ಸೊ ಡಿಸ್ಕಸ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರಿಪೇರಿಂಗ್ ಅಂಡ್ ಡೆಲಿವರಿಂಗ್ ಆನ್ ಎಫೆಕ್ಟಿವ್ ಪ್ರೆಸೆಂಟೇಷನ್. ಒಂದು ಎಫೆಕ್ಟಿವ್ ಪ್ರೆಸೆಂಟೇಷನ್ ನಮ್ಮ ಕಡೆಯಿಂದ ಬೇಕು ಅಂದ್ರೆ ಅದಕ್ಕೆ ನಾವು ಮಾಡಬೇಕಾಗಿರುವಂತಹ ಸ್ಟೆಪ್ಸ್ ಯಾವುವು? ಸೊ ಅದನ್ನ ಪ್ರಿಪೇರ್ ಮಾಡುವಾಗ ಯಾವ ಸ್ಟೆಪ್ಸ್ ಇರ್ತವೆ? ಸೊ ಅದನ್ನ ಡೆಲಿವರಿಯಾಗಿ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಒಂದು ನಿಮಗೆ ಕ್ವೆಶ್ಚನ್ ಇದೆ. ಸೊ ನಾನು ಈ ಪಾರ್ಟ್ಸ್ ನಿಮಗೆ ಈ ಪಾಠದ ಮೇಲೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಆ ಟೈಮಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ಸೊ ಪ್ಲಸ್ ನಿಮ್ಗೆ ಈಗ ಆಲ್ರೆಡಿ ಕಾಲೇಜಲ್ಲಿ ಪಾಠ ಆಗಿರೋ ಟೈಮಲ್ಲಿ ಈ ರೀತಿ ಕ್ವೆಶ್ಚನ್‌ಗಳು ಕೂಡ ಬರ್ತವೆ ಅನ್ನುವಂಥ ಒಂದು ಹೇಳೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಈಸ್ ರೆಸ್ಯೂಮ್ ಗಿವ್ ದ ಔಟ್‌ಲೈನ್. ಎಲ್ಲರೂ ಅನ್ಕೊಂತಾರೆ ರೆಸ್ಯೂಮ್ ಅಂತ. ಸೊ ಇಲ್ಲಿ ನೋಡಿ ಈ ಒಂದು ಕಂಟೆಂಟ್ ಇದು ಫಾರ್ಮಿಗೆ ಬಂದಾಗ ರೆಸ್ಯೂಮ್ ಇನ್ ಜಾಬ್ ಅಪ್ಲಿಕೇಶನ್ ಅಂತ ಇದೆ. ಸೊ ರೆಸ್ಯೂಮ್ ಅಂದ್ರೆ ಜಸ್ಟ್ ಒಂದು ರೆಸ್ಯೂಮ್ ಬರೆಯುವಂಥದ್ದು, ಒಂದು ಜಾಬ್ ಅಪ್ಲಿಕೇಶನ್ ದೊರೆಯುವಂಥದ್ದು ಅಂತ ಅನ್ಕೊಂಡಿರ್ತೀರ. ಹೌದಾ? ಸೊ ಅದ್ರ ಮೇಲೆ 5 ಮಾರ್ಕ್ ಕ್ವೆಶ್ಚನ್ ಬರುತ್ತೆ ಅಂತ ಯಾರಾದರೂ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಲ್ಲ. ಸೊ ಬಂದಿರುತ್ತೆ. ಕೇಳೋ ಚಾನ್ಸ್ ಇದೆ. ವಾಟ್ ಈಸ್ ರೆಸ್ಯೂಮ್ ಗಿವ್ ದ ಔಟ್‌ಲೈನ್. ಸೊ ಗಿವ್ ದ ಔಟ್‌ಲೈನ್ ಅಂತ ಅಂದ್ರೆ ಆ ಒಂದು ರೆಸ್ಯೂಮ್‌ನ ಒಂದು ಔಟ್‌ಲೈನ್ ಯಾವ ರೀತಿ ಇರುತ್ತೆ? ಸೊ ಅದರ ಒಂದು ಬೇಸ್‌ಮೆಂಟ್ ಆಗಿರ್ಬೋದು. ಸೊ ಸ್ಟಾರ್ಟಿಂಗ್ ಯಾವ್ದ್ರಿಂದ ಸ್ಟಾರ್ಟ್ ಮಾಡಬೇಕು? ಯಾವ್ಯಾವ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಬೇಕು? ಏನೇನು ಡೀಟೇಲ್ಸ್‌ನ ಆಡ್ ಮಾಡಬೇಕು? ಸೊ ನೆಕ್ಸ್ಟ್ ನಮ್ಮ ಸಿಗ್ನೇಚರ್ ಯಾವ ತರ ಹಾಕಬೇಕು? ಈ ರೀತಿದ್ದು ಒಂದು ಔಟ್‌ಲೈನ್ ಮ್ಯಾಪ್‌ನ ನಾವು ಕೊಡಬೇಕು ಅಂತ ಕೇಳ್ತಾರೆ. ಸೊ 13th ಕ್ವೆಶ್ಚನ್ ಎಕ್ಸ್‌ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ಗ್ರೂಪ್ ಡಿಸ್ಕಷನ್ ಇನ್ ಅ ಪರ್ಸನಾಲಿಟಿ ಟೆಸ್ಟ್. ಓಕೆನಾ? ಸೊ ಇಲ್ಲಿ ನೋಡಿ ಲಾಸ್ಟ್ ಟಾಪಿಕ್ ಇದೆ ನಿಮಗೆ ಗ್ರೂಪ್ ಡಿಸ್ಕಷನ್ ಅಂತ. ಸೊ ಇದ್ರ ಮೇಲೂ ಕೂಡ 5 ಮಾರ್ಕ್ಸ್ ಕ್ವೆಶ್ಚನ್ ಬಂದಿದೆ. ಏನ್ ಬಂದಿದೆ ಅಂತಂದ್ರೆ ಸೊ ಈ ಒಂದು ಗ್ರೂಪ್ ಡಿಸ್ಕಷನ್ ಅಲ್ಲಿ ಪರ್ಸನಾಲಿಟಿ ಟೆಸ್ಟ್ ಆಗ್ಬೇಕು ಅಂತಂದ್ರೆ ಅದರ ಇಂಪಾರ್ಟೆನ್ಸ್ ಎಷ್ಟು? ಸೊ ಗ್ರೂಪ್ ಡಿಸ್ಕಷನ್ ಏನ್ ಪರ್ಸನಾಲಿಟಿ ಟೆಸ್ಟ್ ಈ ಒಂದು ಪರ್ಸನಾಲಿಟಿ ಟೆಸ್ಟ್ ಆಗ್ಬೇಕು. ಸೊ ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿ ನಮಗೆ ಗೊತ್ತಾಗಬೇಕಂದ್ರೆ ಅದರಲ್ಲಿ ಈ ಗ್ರೂಪ್ ಡಿಸ್ಕಷನ್ ಅನ್ನುವಂಥದ್ದು ಯಾವ ರೀತಿಯಾದಂಥ ಇಂಪಾರ್ಟೆನ್ಸ್ ಹೊಂದುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಓಕೆ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಪೇರ್ ಅನ್ ಅಡ್ವರ್ಟೈಸ್ಮೆಂಟ್ ಫಾರ್ LED ಟಿವಿ. ಒಂದು LED ಟಿವಿ ಫಾರ್ ಎಕ್ಸಾಂಪಲ್ ನೀವೇ ಒಬ್ಬರಾಗಿ ನೀವೇ ಒಂದು LED ಟಿವಿ ಪ್ರೊಡ್ಯೂಸ್ ಮಾಡಿರ್ತೀರ ಅಂತ ತಗೊಳ್ಳಿ. ಸೊ ಅದರ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಯಾವ ರೀತಿ ಮಾಡ್ತೀರಾ? ಸೊ ಅಂದ್ರೆ ನೀವು ಮಾರ್ಕೆಟಿಂಗ್ ಸ್ಕಿಲ್ ಅಲ್ಲಿ ಆನ್ಸರ್ ಮಾಡೋ ಹಾಗಿಲ್ಲ. ಸೊ ಇಲ್ಲಿದೆ ನೋಡಿ ಗೊತ್ತಾ ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಯಾವ ತರದ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತೀರಾ? ಸೊ ಇದ್ರ ಮೇಲೆ ನಾನು ಹೇಳಿದ್ದೀನಿ ಸೊ ಸಪರೇಟ್ ವಿಡಿಯೋಸ್ಗಳನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆ ಕಾರಣದಿಂದ
ನಾವೇನ್ ಮಾಡ್ತೀವಿ ಸೊ ಈ ಅಡ್ವರ್ಟೈಸ್ಮೆಂಟ್ ರೈಟಿಂಗ್‌ನ ಈ ಒಂದು ಕ್ವೆಷನ್‌ಗೆ ಸೊ ಎಲ್-ಒ-ಬಿ ಟಿವಿ ನಮ್ದೊಂದು ಎಲ್-ಇ-ಡಿ ಟಿವಿ ಇದೆ. ಸೊ ಆ ಟೈಮಲ್ಲಿ ನಾವು ಯಾವ ರೀತಿಯಾದಂಥ ಒಂದು ಅಡ್ವರ್ಟೈಸ್ಮೆಂಟ್‌ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ ಅಂತೀವಿ. ಓಕೆನಾ. ಸೊ ನಾನು ಹೇಳುವಾಗ ಹೇಳ್ತೀನಿ. ಸೊ ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀರಿ ನಿಮ್ಮ ಟೀಚರ್ಸ್ ಅಂದ್ರೆ ಈ ಒಂದು ಕ್ವೆಷನ್ಸ್‌ಗಳನ್ನ ಇಟ್ಕೊಂಡು ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡ್ರಾಫ್ಟ್ ಅ ರಿಪೋರ್ಟ್ ಆನ್ ಆನ್ಯುವಲ್ ಡೇ ಸೆಲೆಬ್ರೇಟೆಡ್ ಇನ್ ಕಾಲೇಜ್. ಓಕೆನಾ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲಿದೆ ನೋಡಿ. ಅದು ರಿಪೋರ್ಟ್ ರೈಟಿಂಗ್ ಅಂತೆ. ರಿಪೋರ್ಟ್ ರೈಟಿಂಗ್ ಅಂದ್ರೆ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಒಂದು ಇನ್ಸಿಡೆಂಟ್ ಅಥವಾ ಅದು ಒಂದು ಹ್ಯಾಪಿ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ಸ್ಯಾಡ್ ಇನ್ಸಿಡೆಂಟ್ ಏನೋ ಒಂದು ಆಗಿರ್ಬೋದು ಅಥವಾ ಇಲ್ಲಿ ನೋಡಿ ಸೊ ಆನ್ಯುವಲ್ ಡೇ ಸೆಲೆಬ್ರೇಷನ್ ಅಂತ ಹೇಳಿ. ಮತ್ತೆ ಈ ಒಂದು ನೀವು ಇನ್ಸಿಡೆಂಟ್ ಮೇಲೆ ಈ ಒಂದು ಈವೆಂಟ್ ಅನ್ನ ಮೇಲೆ ನೀವೇನ್ ಮಾಡ್ಬೇಕು ಒಂದು ರಿಪೋರ್ಟ್ ಬರಿಬೇಕು. ಸೊ ಯಾರಿಗೆ ಬರಿಬೇಕು ಅಂತ ಅನ್ನೋದನ್ನ ತಿಳಿಸಿರ್ತಾರೆ. ಸೊ ನೀವು ಅವರಿಗೆ ಆ ರೀತಿ ಬರೆದು ತೋರಿಸ್ಬೇಕು ಅನ್ನೋದು ಕೂಡ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಯಾವ ತರ ಒಂದು ರಿಪೋರ್ಟ್ ಇರಬೇಕು, ಯಾವ ರೀತಿ ಒಂದು ರಿಪೋರ್ಟ್‌ನ ಈ ಒಂದು ರಿಪೋರ್ಟ್ ರೈಟಿಂಗ್ ಅಲ್ಲಿ ಗೊತ್ತಿರುತ್ತೆ ಏನೇನು ಇನ್ಕ್ಲೂಡ್ ಆಗಿರ್ಬೇಕು. ಸೊ ಯಾವ ರೀತಿಯಾದಂಥ ಒಂದು ಎಫೆಕ್ಟಿವ್ ರಿಪೋರ್ಟ್‌ನ ಬರೀಬೇಕು ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿದೆ ಪಾರ್ಟ್ ಸಿ ಅಂತ ಹೇಳ್ಬಿಟ್ಟು ಇದೊಂದು ರೀತಿ ಡೆಪ್ತ್ ತೋರಿಸಿದಂಗೆ ಇದರಲ್ಲಿ ಎಷ್ಟು ಚೆನ್ನಾಗಿ ನೀವು ಸ್ಕೋರ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ. ಏನದಪ್ಪ ನೋಡಿ ಕ್ವೆಶ್ಚನ್ ನಂಬರ್ 16 ಟು 19 ಕ್ಯಾರಿ 10 ಮಾರ್ಕ್ಸ್ ಈಚ್ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್. ಈ 4 ಕ್ವೆಶ್ಚನ್ಸ್ ಏನಿದಾವೆ ಇವು 10 ಮಾರ್ಕ್ಸ್‌ನ ತಗೊಳ್ಳೋದು. ಒಂದರಲ್ಲಿ ನಿಮಗೆ ಯಾವ ಬೇಕೋ ಆ 3ನ ಮಾತ್ರ ನೀವು ಆನ್ಸರ್ ಮಾಡಿದ್ರೆ ಸಾಕು. ನಿಮಗೆ ಇದರಲ್ಲಿ ಒಂದು ಆಪ್ಷನ್ ತಗೊಳ್ಬಹುದು ಅಂತ ಒಂದು ಚಾನ್ಸ್ ಇದೆ. ಓಕೆನಾ. ಸೊ 16th ಕ್ವೆಶ್ಚನ್ ಏನಿದೆ ನೋಡಿ. ಡಸ್ ಸ್ಯಾಂಟಿಗೋ ಆಸ್ ಅ ಟ್ರಾಜಿಕ್ ಹೀರೋ ಹೌ ಡಸ್ ಹಿ ರಿಪ್ರೆಸೆಂಟ್ ಹ್ಯೂಮನ್ ಸ್ಟ್ರಗಲ್ ಅಂಡ್ ಡಿಗ್ನಿಟಿ. ಓಕೆನಾ. ಸೊ ನೋಡಿ ಡಿಸ್ಕಸ್ ಸ್ಯಾಂಟಿಗೋಸ್ ಅ ಟ್ರಾಜಿಕ್ ಹೀರೋ ಹೌ ಡಸ್ ಹಿ ರಿಪ್ರೆಸೆಂಟ್ ಹ್ಯೂಮನ್ ಸ್ಟ್ರಗಲ್ ಅಂಡ್ ಡಿಗ್ನಿಟಿ ಅಂತ ಅಂದ್ರೆ ಸೊ ಆ ಒಂದು ಸ್ಯಾಂಟಿಗೋ ಅನ್ನುವಂತ ಒಂದು ಟ್ರಾಜಿಕ್ ಹೀರೋ ಅಂತಂದ್ರೆ ಆ ಒಂದು ಫಿಶ್‌ನ ಜೊತೆ ಫೈಟ್ ಆಗುತ್ತಲ್ವಾ. ಸೊ ಆ ಒಂದು ಹೀರೋಯಿಕ್ ಮೂಮೆಂಟ್ ಆಗಿರ್ಬೋದು ಅದು ಯಾವ ರೀತಿ ನಡೆಯುತ್ತೆ ಅದನ್ನ ಎಕ್ಸ್‌ಪ್ಲೇನ್ ಮಾಡಿ. ಸೊ ಹೌ ಡಸ್ ಹಿ ರಿಪ್ರೆಸೆಂಟ್ ಹ್ಯೂಮನ್ ಸ್ಟ್ರಗಲ್ ಅಂಡ್ ಡಿಗ್ನಿಟಿ. ಸೊ ಒಬ್ಬ ಮನುಷ್ಯನ ಸ್ಟ್ರಗಲ್ ಆಗಿರ್ಬೋದು ಅವನ ಒಂದು ಡಿಗ್ನಿಟಿ ಆಗಿರ್ಬೋದು ಯಾವ ರೀತಿ ಒಂದು ಫಿಶ್‌ನ ಎದುರುಗಡೆಗೆ ಇವನು ರಿಪ್ರೆಸೆಂಟ್ ಮಾಡ್ತಾನೆ. ಸೊ ಇಂಡೈರೆಕ್ಟ್ ಆಗಿ ಏನ್ ಕೇಳ್ತಾ ಇದ್ದಾರೆ 10 ಮಾರ್ಕ್ಸ್‌ಗೆ ಅಂತಂದ್ರೆ ದ ಹೋಲ್ ಸಮ್ಮರಿ ಬರೆಯೋದು ಬಟ್ ಇನ್ ದ ವ್ಯೂ ಆಫ್ ಸ್ಯಾಂಟಿಗೋ. ಆ ಒಂದು ಸ್ಯಾಂಟಿಗೋನ ವ್ಯೂನ ಇಟ್ಕೊಂಡು ನೀವೇನ್ ಮಾಡ್ಬೇಕು ಆ ಒಂದು ಹೋಲ್ ಸ್ಟೋರಿಯ ಒಂದು ಸಮರಿಯನ್ನ ಬರೀಬೇಕಾಗಿರುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ 17th ಕ್ವೆಶ್ಚನ್ ಇದು ಕೂಡ ಆಯ್ತು 16 ಆಯ್ತು. ಸೊ ಹೋಲ್ ಸಮರಿ ಎಕ್ಸ್‌ಪ್ಲೇನ್ ದ ಸೆಂಟ್ರಲ್ ಥೀಮ್ ಆಫ್ ದ ನಾವೆಲ್. ಓಕೆ. ಹೌ ಡಸ್ ಹೆಮಿಂಗ್‌ವೇ ರಿಪ್ರೆಸೆಂಟ್ ದ ಐಡಿಯಾ ಆಫ್ ಪರ್ಸಿವರೆನ್ಸ್ ಅಂಡ್ ಡಿಫೀಟ್. ಅಂದ್ರೆ ಸೊ ಈ ಸೆಂಟ್ರಲ್ ಥೀಮ್ ಆಫ್ ದ ನಾವೆಲ್ ಈ ಒಂದು ನಾವೆಲ್ ಸ್ಯಾಂಟಿಗೋ ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಅಂತ ಏನಿದೆ ಅಲ್ವಾ ಇದೊಂದು ನಾವೆಲ್ ಅಂತ ಹೇಳಿದ್ರು ಅವ್ರು ಸ್ಟಾರ್ಟಿಂಗ್ ಅಲ್ಲಿ. ಸೊ ನಾನು ಕೂಡ ಎಕ್ಸ್‌ಪ್ಲನೇಷನ್ ಮಾಡುವಾಗ ಹೇಳ್ತೀನಿ ಅದನ್ನ. ಸೊ ಆ ಒಂದು ಸೆಂಟ್ರಲ್ ಥೀಮ್ ಏನಿದೆ ಅವನಲ್ಲಿ ಇರುವಂತ ಒಂದು ಪಾವರ್ಟಿನ ಅಲೋನ್ನೆಸ್ ಈ ರೀತಿ ಯಾವುದೇ ಒಂದು ಪಾಠ ತಗೊಂಡ್ರು ಕೂಡ ನಿಮಗೆ ಅದರಲ್ಲಿ ಏನ್ ಸಿಗ್ತದೆ ಥೀಮ್ಸ್ ಅಂತ ಹೇಳ್ಬಿಟ್ಟು ಬರ್ತವೆ. ಹೌದಾ. ಆ ಒಂದು ಥೀಮ್ಸ್ ಗಳು ನೀವು ಪ್ರತಿ ಪಾಠಕ್ಕೂ ಕೂಡ ಥೀಮ್ಸ್ ಗಳನ್ನ ನೆನಪಿಟ್ಕೊಳ್ಲೇಬೇಕು. ಏನಕ್ಕಪ್ಪ ಅಂದ್ರೆ ವೆನ್ ಯು ರೈಟ್ ದ ಥೀಮ್ಸ್ ಇನ್ ದಟ್ ಆನ್ಸರ್ ಯುವರ್ ಆನ್ಸರ್ ಏನಾಗುತ್ತೆ ಅದರ ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಒಂದು ಆನ್ಸರ್‌ನ ಇನ್ಕ್ರೀಸ್ ಮಾಡಬೇಕು ವ್ಯಾಲ್ಯೂನ ಅಂತ ಅಂದ್ರೆ ಅದರಿಂದ ಏನ್ ಬರಬೇಕು. ಸೊ ಥೀಮ್ಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಒಂದು ಪಾಠದಿಂದ ನಮಗೆ ಏನು ಸಿಕ್ತು ಸೊ ಅದರಿಂದ ಏನ್ ಥೀಮ್ಸ್ ಸಿಕ್ತು ನನಗೆ ಅಂತ ಹೇಳೋದು. ಓಕೆನಾ. ಸೊ ನೆಕ್ಸ್ಟ್ ರೈಟ್ ಅ ರೆಸ್ಯೂಮ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜರ್ ಇನ್ ಎಂ-ಎನ್-ಸಿ ಕಂಪನಿ. ಓಕೆನಾ. ಸೊ ಇಲ್ಲಿ ನೋಡಿ ಡೈರೆಕ್ಟ್ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಜಾಬ್ ಅಪ್ಲಿಕೇಶನ್ ಇಲ್ಲ. ಸೊ ನೀವು ಅಪ್ಲೈ ಮಾಡ್ತಿದ್ದೀರಾ ಸೊ ಆ ರೀತಿ ಬರೀರಿ. ರೈಟ್ ಅ ರೆಸ್ಯೂಮ್. ಜಸ್ಟ್ ನಿಮ್ಮ ಒಂದು ಬಯೋಡಾಟಾ ಈ ಒಂದು ರೆಸ್ಯೂಮ್‌ನ ಇಟ್ಕೊಂಡು ನೀವು ಒಂದು ರೆಸ್ಯೂಮ್ ಪ್ರಿಪೇರ್ ಮಾಡಿ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜರ್ ಇನ್ ಎಂ-ಎನ್-ಸಿ ಕಂಪನಿ. ಓಕೆನಾ. ನೆಕ್ಸ್ಟ್ ಡ್ರಾಫ್ಟ್ ಅ ಡೈಲಾಗ್ ಆನ್ ದ ಜಾಬ್ ಇಂಟರ್ವ್ಯೂ ಫಾರ್ ದ ಪೋಸ್ಟ್ ಆಫ್ ಸೇಲ್ಸ್ ಮ್ಯಾನೇಜರ್ ಇನ್ ರೆಪ್ಯೂಟೆಡ್ ಮೊಬೈಲ್ ಶಾಪ್. ಇಲ್ಲಿದೆ ನೋಡಿ. ಏನ ಸೊ ಡ್ರಾಫ್ಟ್ ಡೈಲಾಗ್ ಆನ್ ದ ಜಾಬ್ ಇಂಟರ್ವ್ಯೂ ಫಾರ್ ದ ಪೋಸ್ಟ್ ಆಫ್ ಅಂದ್ರೆ ಇಲ್ಲಿ ಏನ್ ಬರಿಬೇಕು. ಸೊ ನೀವು ಆ ಒಂದು ಏನಿದೆ ಜಾಬ್ ಅಪ್ಲಿಕೇಶನ್ ವಿತ್ ರೆಸ್ಯೂಮ್ ಅನ್ನ ರೆಡಿ ಮಾಡ್ಬೇಕಾಗಿರುತ್ತೆ. ಏನಕ್ಕಪ್ಪ ಅಂದ್ರೆ ಸೇಲ್ಸ್ ಮ್ಯಾನೇಜರ್ಗೋಸ್ಕರ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನ್ ನೋಡೋಣ ನಿಮ್ಮ ಕಂಟೆಂಟ್ಸ್ ಯಾವ ರೀತಿ ಇದಾವೆ. ಸೊ ಇಲ್ಲಿ ನೋಡಿ ಸೇಲ್ಸ್ ಮ್ಯಾನೇಜರ್ ಇನ್ ಮೊಬೈಲ್ ಶಾಪ್ ಇಂಟರ್ವ್ಯೂ ಜಾಬ್ ಇಂಟರ್ವ್ಯೂಗೆ ಏನಿದೆ ಡೈಲಾಗ್ಸ್‌ಗಳು ಬೇಕಲ್ವಾ. ಸೊ ನಿಮ್ಗೆ ಅಲ್ಲಿ ಹೋದ್ಮೇಲೆ ಸೊ ಒಂದು ವೆಲ್ಕಮ್ ಅಂತ ಹೇಳಿದ್ರೆ ನಿಮ್ಗೆ ಒಂದು ಬ್ರೀಫಿಂಗ್ ಮಾಡಿದ್ರೆ ಅಂದ್ರೆ ಯಾವ ರೀತಿ ಬರುತ್ತೆ ಇದನ್ನ ನೀವೆಲ್ಲಿ ನೋಡ್ತೀರಾ ಈ ಒಂದು ಇಂಟರ್ವ್ಯೂ ಸ್ಕಿಲ್ ಅಲ್ಲಿ ಕಲಿತೀರಾ. ಸೊ ನಾನು ಇದ್ರ ಮೇಲೆ ಸಪರೇಟ್ ವಿಡಿಯೋ ಮಾಡಿದಾಗ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಈ ಕ್ವೆಶ್ಚನ್ ಪೇಪರ್ ಅಲ್ಲಿ ಗೊತ್ತಾಯ್ತು. ಸೊ ಎಷ್ಟು ಕ್ವೆಶ್ಚನ್ಸ್‌ಗಳು ಬಂದಿರ್ತವೆ ಅಂತ. ಈ ಒಂದು ಕ್ವೆಶ್ಚನ್ ಪೇಪರ್‌ನ ಸಾಲ್ವ್ಡ್ ವರ್ಷನ್ ನಾನು ಹಾಕಿರ್ತೀನಿ ವೆಬ್‌ಸೈಟ್ ಅಲ್ಲಿ. ಸೊ ಅಲ್ಲಿಂದ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ನೋಡೋಣಪ್ಪ ಅಂತಂದ್ರೆ ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಆಯ್ತು. ರೆಸ್ಯೂಮ್ ಅಂಡ್ ಜಾಬ್ ಅಪ್ಲಿಕೇಶನ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಹೇಳ್ಕೊಟ್ಟೇ ಕೊಡ್ತೀನಿ ನಾನು. ಏನಕ್ಕಪ್ಪ ಅಂದ್ರೆ ಸೊ ತುಂಬಾ ವಿಡಿಯೋಸ್‌ಗಳು ಡಿಲೇ ಆಗಿದ್ದು. ತುಂಬಾ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಕೂಡ ಆಗ್ತಿದ್ರು ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಮೊದಲನೇದಾಗಿ ಏನ್ ನೋಡೋಣ ಅಂತಂದ್ರೆ ಒಂದು ಸೊ ವಿತ್ ಜಾಬ್ ಅಪ್ಲಿಕೇಶನ್ ಇರುವಂತಹ ಒಂದು ರೆಸ್ಯೂಮ್ ಯಾವ ರೀತಿ ಇರುತ್ತೆ. ಓಕೆನಾ. ಸೊ ನೋಡು ಪಾರ್ಟಿ ಇದು ಯಾವುದೋ ಒಂದು ಓಲ್ಡ್ ಕ್ವೆಶ್ಚನ್ ಪೇಪರ್ ಅಂತ ನಾನು ತಗೊಂಡಿರುವಂತದ್ದು. ನೋಡಿ 36A ಕ್ವೆಶ್ಚನ್ ಬಂದೆ ಅ ಲೆಟರ್ ಟು ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್. ಇಲ್ಲಿ ಕೊಟ್ಟಿದ್ದಾರೆ ಲೆಟರ್ ಆಫ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಇಲ್ಲಿದೆ ನೋಡಿ ಜಾಬ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಅದೇ ಇಲ್ಲಿ.
ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ದಟ್ ಅಪಿಯರ್ಡ್ ಇನ್ ಹಿಂದೂಸ್ತಾನ್ ಟೈಮ್ಸ್. ಅಂದ್ರೆ ಈ ಒಂದು ವಾಂಟೆಡ್ ಈ ಅಡ್ವರ್ಟೈಸ್ಮೆಂಟ್ ಏನಾಗಿದೆ ಹಿಂದೂಸ್ತಾನ್ ಟೈಮ್ಸ್ ಅನ್ನುವಂತ ಒಂದು ಪೇಪರ್ ಅಲ್ಲಿ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ಇದಕ್ಕೆ ಒಂದು ರಿಟರ್ನ್ ಆಗಿ ನೀವೇನ್ ಮಾಡ್ಬೇಕು, ಸೊ ನಾವು ಅಪಿಯರ್ ಆಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಒಂದು ಬರಿಬೇಕು. ಸೊ ಏನೇನ್ ಕೇಳಿದಾರೆ ವಾಂಟೆಡ್ ಬಂದ್ಬಿಟ್ಟು, ಸೊ ಇದನ್ನ ಓದ್ಕೋಬೇಕು ನೀವು ನೀಟಾಗಿ. ಸೊ ಇದ್ರ ಬೇಸ್ ಮೇಲೆನೆ ನೀವು ಬರಿತಾ ಇರೋದು. ಹೌದಾ? ಸೊ ವಾಂಟೆಡ್ ಏನು ಸಾಫ್ಟ್ವೇರ್ ಇಂಜಿನಿಯರ್ ಪೋಸ್ಟ್ ಇದೆ. ಕ್ವಾಲಿಫಿಕೇಶನ್ BE ಇನ್ ಕಂಪ್ಯೂಟರ್ ಆಗಿರಬೇಕು. ನೆಕ್ಸ್ಟ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. 1 ವೀಕ್ ಮಾತ್ರ ಟೈಮ್ ಇರುತ್ತೆ ಸೊ ನಿಮ್ಗೆ ಅಪ್ಲೈ ಮಾಡೋಕೆ. HR ಮ್ಯಾನೇಜರ್ಗೆ ಅಪ್ಲೈ ಮಾಡಬೇಕು. ಯಾವ ಕಂಪ್ನಿ? ಅಸೆನ್ಚರ್ ಪ್ರೈವೇಟ್ ಲಿಮಿಟೆಡ್, RMZ ಇಕೋಸ್ಪೇಸ್ ಅಂತ ಹೇಳ್ಬಿಟ್ಟು. ಸೊ ಸರ್ಜಾಪುರ್ ರೋಡ್, ಬೆಂಗಳೂರು 560103 ಈ ರೀತಿಯಾದಂತ ಒಂದು ಅಡ್ರೆಸ್ ಇದೇನಿದು, ಇದು ಟೂ ಅಡ್ರೆಸ್ ಯಾರಿಗೆ ಬರಿತಾ ಇದೀವಿ ಅನ್ನೋಂಥ ಒಂದು ಟೂ ಅಡ್ರೆಸ್ ಇರುತ್ತಲ್ಲ. ಓಕೆನಾ? ಸೊ ಏನಕ್ಕೆ ಅಂತಂದ್ರೆ ಇಲ್ಲಿ ನೋಡಿ ಜಾಬ್ ಅಪ್ಲಿಕೇಶನ್ ಲೆಟರ್ ಆಫ್ ಅಪ್ಲಿಕೇಶನ್ ನ ಬರಿಬೇಕು ಫಸ್ಟ್. ಮೊದಲನೇದಾಗಿ ನೀವು ರೆಸ್ಯೂಮ್ ಹೋಗೋದಿದ್ರೆ ನಿಮ್ ಡೀಟೇಲ್ಸ್ ನಾರ್ಮಲ್ ಆಗಿ ನೀವು ತುಂಬ್ಕೊಂತಿದ್ರಿ. ಓಕೆನಾ? ಸೊ ಈ ಡೀಟೇಲ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾರಿಗೆ ಬರಿತಾ ಇದ್ದೀರಾ ಏನಕ್ಕೆ ಬೇಕಿತ್ತು ಅಂದ್ರೆ ಇವು ಲೆಟರ್ ಆಫ್ ಅಪ್ಲಿಕೇಶನ್ ಕೂಡ ಬರೀಬೇಕು ಅನ್ನೋ ಕಾರಣ. ಸೊ ನಿಮಗೂ ಕೂಡ ಕೇಳುವಂತ ಚಾನ್ಸ್ ಇದೆ. ನಾನು ಪ್ರಿಪೇರ್ ಮಾಡಿರೋ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದೇ ಇರ್ಬೋದು, ಬಟ್ ಕೇಳ್ಬೋದಲ್ಲ ರಿಸ್ಕ್ ಏನಕ್ಕೆ. ಸೊ ಇದನ್ನು ಕೂಡ ತಿಳ್ಕೊಂಡಿರೋಣ ಅಂತ. ಯೂಸ್ ಎಕ್ಸೆಪ್ಸ್ ಫಾರ್ ಯುವರ್ ನೇಮ್ ಅಂಡ್ ವೈ ಫಾರ್ ಯುವರ್ ಅಡ್ರೆಸ್. ಈ ರೀತಿ ಎಲ್ಲ ಎಕ್ಸಾಮ್ ಅಲ್ಲೂ ನಾರ್ಮಲ್ ಆಗಿ ಕೊಡುವಂಥದ್ದು ಕೊಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ರೀತಿ ಇರುತ್ತೆ. ಸೊ ಆನ್ಸರ್ ಫಸ್ಟ್ ಬಂದ್ಬಿಟ್ಟು ಫ್ರಮ್, ಫಸ್ಟ್ ಸೆಕ್ಷನ್ ಫ್ರಮ್ ಅಂತ ಇರುತ್ತಲ್ವಾ. ಫ್ರಮ್ XXX ಮೈ ನೇಮ್ Y ಅಂದ್ಬಿಟ್ಟು ಸೊ ನಮ್ಮ ಒಂದು ಅಡ್ರೆಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡೇಟ್ ಬರಿಬೇಕು 5th March 2025 ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೆಕ್ಸ್ಟ್ ನೋಡಿ ಟೂ ಅಡ್ರೆಸ್ ಯಾರಿಗೆ ಸೊ ಕೊಟ್ಟಿದಾರಲ್ವಾ. ಟು ದ HR ಮ್ಯಾನೇಜರ್ ಅಸೆನ್ಚರ್ ಪ್ರೈವೇಟ್ ಲಿಮಿಟೆಡ್, RNZ ಇಕೋಸ್ಪೇಸ್ ಸರ್ಜಾಪುರ್ ರೋಡ್, ಬೆಂಗಳೂರು ಅಂತ ಹೇಳ್ಬಿಟ್ಟು. ಸೊ ಅದನ್ನ ಪೂರ್ತಿ ಹಾಕ್ಬೇಕು, ಯಾವ್ದನ್ನು ಕೂಡ ಬಿಡೋ ಹಾಗಿಲ್ಲ. ಸೊ ಟೂ ಅಡ್ರೆಸ್ ಅಲ್ಲಿ ಅವ್ರು ಏನ್ ಕೊಟ್ಟಿರ್ತಾರೆ ಅಷ್ಟನ್ನು ಕೂಡ ಪ್ರೊವೈಡ್ ಮಾಡಿರೋದನ್ನ ಹಾಕ್ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಯರ್ ಸರ್ ಆರ್ ಮೇಡಮ್. ಸೊ ಇದು ನಿಮಗೆ ಈಗ ಅಲ್ಲಿ ನೋಡಿ HR ಮ್ಯಾನೇಜರ್ ಅಂತ ಇದಾರೆ ಆದ್ಮೇಲೆ ಸೊ ಅವರು ಮೇಲ್ ಆದ್ರಾಗಿರ್ಬೋದು ಫಿಮೇಲ್ ಆದ್ರಾಗಿರ್ಬೋದು. ಸೊ ಡಿಯರ್ ಸರ್ ಆರ್ ಮೇಡಮ್ ಏನಂತ ಹೇಳ್ತಾ ಇದ್ದೀರಾ. ಸೊ ಸಬ್ಜೆಕ್ಟ್ ಆಫ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲಿ ಸಿಕ್ತಿದ್ದು? ಇಲ್ಲೇ ಸಿಕ್ತು, ಸಾಫ್ಟ್ವೇರ್ ಇಂಜಿನಿಯರ್ ಪೋಸ್ಟ್ಗೆ ಆಗ್ತಾ ಇದೀನಿ ಅಂತ. ಸೊ ರೆಫರೆನ್ಸ್ ಅಂತಂದ್ರೆ ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ರೆಫರೆನ್ಸ್ ನಿಮಗೆ ಈ ಒಂದು ಮಾಹಿತಿ, ಈ ಒಂದು ಅಪ್ಲಿಕೇಶನ್ ಓಪನ್ ಇದೆ ಅಂತ ಮಾಹಿತಿ ಎಲ್ಲಿಂದ ಸಿಕ್ತು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಡ್ವರ್ಟೈಸ್ಮೆಂಟ್ ದಟ್ ಅಪಿಯರ್ಡ್ ಇನ್ ಹಿಂದೂಸ್ತಾನ್ ಟೈಮ್ಸ್ ಅಂದ್ರೆ ಇದೊಂದು ನ್ಯೂಸ್ ಪೇಪರ್ ಅಲ್ಲಿ. ಸೊ ಇಲ್ಲಿ ಬರ್ದಾರು ಹಿಂದೂಸ್ತಾನ್ ಟೈಮ್ಸ್ ಡೇಟೆಡ್ 5th March 2025 ನನಗೆ ರೆಫರೆನ್ಸ್ ಸಿಕ್ತು. ಇದು ರೆಫರೆನ್ಸ್ ಆಫ್ ಯುವರ್ ಅಡ್ವರ್ಟೈಸ್ಮೆಂಟ್. ಸೊ ಇದು ಒಂದಿಷ್ಟು ಬಾಡಿ ಆಫ್ ದ ಲೆಸನ್ ಲೆಟರ್ ಏನಿದೆ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಐ ಕಂಪ್ಲೀಟೆಡ್ ಮೈ BE ಇನ್ ಕಂಪ್ಯೂಟರ್ ಸೈನ್ಸ್. ಏನಕ್ಕಪ್ಪ ಅಂದ್ರೆ ಸೊ ಅವ್ರು ಕೇಳಿರುವಂಥ ಕೋರ್ಸಸ್ ನನಗೆ ಲೈಕ್ ಜಾವಾ ಪೈಥಾನ್ ಅನ್ನುವಂಥದ್ದೆಲ್ಲ ಕೋರ್ಸಸ್ಗಳು ಗೊತ್ತಿದೆ. ಸೊ ಐ ಆಮ್ ಕಾನ್ಫಿಡೆಂಟ್ ಟೆಕ್ನಿಕಲ್ ನಾಲೆಡ್ಜ್ ಅಲ್ಲಿ ಚೆನ್ನಾಗಿದ್ದೇನೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ವ ಸೊ ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಒಂದು ಜಾಬ್ ಅಪ್ಲಿಕೇಶನ್ ಬರೆಯುವಾಗ ಐ ಆಮ್ ಎನ್ಕ್ಲೋಸಿಂಗ್ ಮೈ ರೆಸ್ಯೂಮ್ ಫಾರ್ ಯುವರ್ ಕೈಂಡ್ ಕನ್ಸಿಡರೇಷನ್. ಐ ವುಡ್ ಬಿ ಗ್ರೇಟ್ಫುಲ್ ಇಫ್ ಯು ಕುಡ್ ಕಾಲ್ ಮೀ ಫಾರ್ ಅನ್ ಇಂಟರ್ವ್ಯೂ ಅಟ್ ಯುವರ್ ಕನ್ವೀನಿಯನ್ಸ್. ಸೊ ಈ ಒಂದು ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಈ ಒಂದು ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಸೊ ನನ್ನ ಲೆಟರ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇಲ್ಲ. ಸೊ ನನ್ನ ಒಂದು ಎಲಿಜಿಬಿಲಿಟಿ ನಿಮ್ಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನನ್ನ ಒಂದು ರೆಸ್ಯೂಮ್ನ ಐ ಆಮ್ ಎನ್ಕ್ಲೋಸಿಂಗ್ ಮೈ ರೆಸ್ಯೂಮ್ ಅಂದ್ರೆ ನನ್ನ ಒಂದು ರೆಸ್ಯೂಮ್ನ ಈ ಒಂದು ಲೆಟರ್ನ ಹಿಂದ್ಗಡೆ ನಾನು ಪೇಸ್ಟ್ ಮಾಡಿರ್ತೀನಿ. ಸೊ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಇವ್ರ ಕೇಸಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ನಿಮ್ಮ ನೇಮ್ ಆಗಿರ್ಬೋದು ಮಾಡ್ತೀರಾ. ಓಕೆ ಸೆನ್. ನೆಕ್ಸ್ಟ್ ಎನ್ಕ್ಲೋಜರ್ ರೆಸ್ಯೂಮ್ ಅಂತ ನಿಮ್ಮ ಒಂದು ಟಾಪಿಕ್ ರೆಸ್ಯೂಮ್ ಅಂತ. ಪರ್ಫೆಕ್ಟ್ ರೆಸ್ಯೂಮ್ ಯಾವ ರೀತಿ ಇರಬೇಕು. ಸೊ ನೀವು ಜಾಬ್ ರೆಸ್ಯೂಮ್ಸ್ ನೋಡಿರ್ತೀರಾ. ಓಕೆನಾ? ಸೊ ಜಾಬಲ್ಲಿ ಹೋಗುವಾಗ ನೀವು ಯಾವ ರೀತಿ ರೆಸ್ಯೂಮ್ನ ತಗೊಂಡೋಗಿ ಕೊಡ್ತೀರಾ ಆ ರೆಸ್ಯೂಮ್ಗಳನ್ನ ನೋಡಿರ್ತೀರಾ. ಬಟ್ ಒಂದು ಎಜುಕೇಶನಲ್ ಪರ್ಪಸ್, ನಿಮ್ಮ ಎಕ್ಸಾಮ್ ಪರ್ಪಸ್ ಒಂದು ರೆಸ್ಯೂಮ್ ನೀವು ರೆಡಿ ಮಾಡ್ಕೋಬೇಕು ಅಂದ್ರೆ ಈ ರೀತಿ ಅದಂತೂ ಒಂದು ಔಟ್ಲೈನ್ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ನೇಮ್ ಅವ್ರು ಕೊಟ್ಟಿರೋದೆ, ಅಡ್ರೆಸ್ ಕೊಟ್ಟಿದ್ದೆ. ಸೊ ನ್ಯಾಷನಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಲ್ಯಾಂಗ್ವೇಜಸ್ ಇಂಗ್ಲೀಷ್, ಕನ್ನಡ, ಹಿಂದಿ. ಸೊ ಈ ಒಂದು ರೆಸ್ಯೂಮ್ ಅಲ್ಲಿ ಸೊ ಫಾರ್ ಎಕ್ಸಾಂಪಲ್ ನಿಮಗೆ 10th ಟೈಮಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ ಬ್ಲಡ್ ಗ್ರೂಪ್ ಹಾಕಿ. ಸೊ ಬ್ಲಡ್ ಗ್ರೂಪ್ ಹಾಕೋದಾಗಿರ್ಬೋದು, ಹಾಬೀಸ್ ಹಾಕಿ. ಸೊ ಹಾಬೀಸ್ ಹಾಕಿ ನಾರ್ಮಲ್ ಆಗಿ. ಬಟ್ ನೀವು ಹಾಬೀಸ್ ಹಾಕ್ತಿರೋ ಲಿಸ್ನಿಂಗ್ ಸಾಂಗ್ಸ್, ರೀಡಿಂಗ್ ಬುಕ್ಸ್. ಸೊ ರೀಡಿಂಗ್ ಬುಕ್ಸ್, ಲಿಸ್ನಿಂಗ್ ಸಾಂಗ್ಸ್ ಇಂತ ಸೊ ಆ ಒಂದು ಕಂಪನಿಗೆ ಏನೋ ಬೆನಿಫಿಟ್ ಇಲ್ಲ. ಸೊ ಹಾಬೀಸ್ ಯಾವ ತರ ಹಾಕ್ಬೇಕು ಅನ್ನೋಂಥದ್ದನ್ನು ಕೂಡ ತಿಳ್ಕೊರಿ. ಸೊ ಯಾವ ಒಂದು ಜಾಬ್ಗೆ ಕಾಲ್ ಮಾಡಿರ್ತಾರಲ್ವಾ, ಸೊ ನಿಮ್ಮ ಹಾಬೀಸ್ ಆ ಜಾಬ್ಗೆ ಮ್ಯಾಚ್ ಆಗ್ತಾ ಇರಬೇಕು. ಅಂದ್ರೆ ವರ್ಕೋಹಾಲಿಕ್. ಸೊ ಈ ರೀತಿಯಾದಂಥ ಹಾಬೀಸ್ ಆಗಿ ವರ್ಕೋಹಾಲಿಕ್. ಸೊ ಟೈಮ್ ಸ್ಪೆಂಡ್ ಮಾಡೋದ ಈ ರೀತಿ ಮಾಡೋದಿಲ್ಲ ಈ ರೀತಿಯಾದಂಥದ್ದನ್ನ ಹಾಕಿದ್ರೆ ಸೊ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದ್ರೆ ಟೆಕ್ನಿಕಲ್ ಕ್ವಾಲಿಫಿಕೇಶನ್ಸ್ ಈ ಒಂದು ಫಾರ್ಮೆಟ್ ಈ ಟೇಬಲ್ ಅಂತೂ ಕನ್ಫರ್ಮ್ ಆಗಿ ಸೊ ನೀವು ಹಾಕ್ಲೇಬೇಕಾಗುತ್ತೆ. ನಾವು MTech, BE, PUC, SLC ಈ ಆರ್ಡರ್ ಅಲ್ಲಿ ಬರೆಯೋದು. ಸೊ ಫಸ್ಟ್ SLC ಹಾಕಿ PUC, BE, MTech ಈ ರೀತಿ ಬರಬಾರ್ದು. ಸೊ ಉಲ್ಟಾ ಬರಬೇಕು. ಹೈಯೆಸ್ಟ್ ವ್ಯಾಲ್ಯೂ ಇರುವಂತಹ ಕೋರ್ಸ್ ಯಾವತ್ತು ಮೇಲೆ ಇರಬೇಕು. ಓಕೆನಾ? MTech ಮಾಡಿದ್ದೀನಿ RTUB ಯೂನಿವರ್ಸಿಟಿ, ಕರ್ನಾಟಕ ಸ್ಟೇಟ್ ಬೋರ್ಡ್, ಕನ್ನಡ ಸ್ಟೇಟ್ ಬೋರ್ಡ್, ಇಯರ್ ಆಫ್ ಪಾಸಿಂಗ್ ಮತ್ತು ಪರ್ಸೆಂಟೇಜ್ ಈ 4 ಕಾಲಮ್ಗಳು ಕೂಡ ಫಿಕ್ಸ್ ಹಾಕ್ಬೋದು. ಒಂದೊಂದರಲ್ಲಿ ಹಾಕ್ತಾರೆ. ಸೊ ಪಾಸ್ ಆಗಿದಾರೋ ಇಲ್ಲ ಅಂತಾನು ಕೂಡ ಹಾಕ್ತಾರೆ. ಸೊ ಪಾಸ್ ಆಗಿಲ್ಲ ಅನ್ನೋದು ನಿಜ ಇದ್ರೆ ಏನಕ್ಕೆ ರೆಸ್ಯೂಮ್ ರೆಡಿ ಮಾಡ್ತಿದ್ದಾರೆ. ಹೌದಾ? ಪಾಸ್ ಆಗಿರೋರು ತಾನೇ ಮಾಡ್ತಾ ಇರ್ತಾರೆ. ಆ ರೀತಿಯಾದಂಥ ಅನ್ವಾಂಟೆಡ್ ಮೆಸೇಜಸ್ ಎಲ್ಲ ಬೇಡ. ಸೊ ಈ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಇದನ್ನೊಂದು ಹಾಕ್ಲೇಬೇಕು. 2 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್.
ನೆಕ್ಸ್ಟ್ ಬಂದ್ಬಿಟ್ಟು ಹಾಬೀಸ್ ರೀಡಿಂಗ್, ಸರ್ಫಿಂಗ್ ಮತ್ತೆ ಸಿಂಗಿಂಗ್ ಅಂತ ಹೇಳ್ತಾರೆ. ಸಿಂಗಿಂಗ್, ಇಮೇಜಿಂಗ್ ಇದರಿಂದ ಅವ್ರಿಗೆ ಯೂಸ್ ಇಲ್ಲ ಅಂತ ಅಂದಾಗ ಸೊ ಇವನ್ನೆಲ್ಲ ಆಡ್ ಮಾಡುವಂತ ಮಾಹಿತಿ ಬರಲ್ಲ. ಬಟ್ ಹಾಬೀಸ್ ಅಲ್ಲಿ ವರ್ಕೋಹಾಲಿಕ್, ಹಾರ್ಡ್ ವರ್ಕರ್ ಈ ರೀತಿಯಾದಂತ ಹಾಕ್ಬೇಕಾಗುತ್ತೆ. ಸೊ ಲಾಸ್ಟ್ ಫೈನಲ್ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಸ್ಟೇಟ್ಮೆಂಟ್ ಏನು, ಐ ಹಿಯರ್ ಬೈ ಡಿಕ್ಲೇರ್ ದಟ್ ದ ಅಬೋ ಇನ್ಫಾರ್ಮೇಶನ್ ಇಸ್ ಟ್ರೂಲಿ ಟು ಮೈ ನಾಲೆಡ್ಜ್ ಅಂತ. ಅಂದ್ರೆ ಇಲ್ಲಿ ಮೇಲ್ಗಡೆ ತೋರಿಸಿರುವಂತಹ ಇಷ್ಟು ಇನ್ಫಾರ್ಮೇಶನ್ಗಳು ಕೂಡ ನನ್ನ ನನಗೆ ತಿಳಿಯಪಡಿಸಿದಂತೆ ತುಂಬಾ ಅಂದ್ರೆ ಎಲ್ಲವೂ ಕೂಡ ಸರಿ ಇದೆ. ಇಫ್ ಇನ್ ಕೇಸ್ ಏನಾದ್ರು ತಪ್ಪಿತ್ತು ಅಂದ್ರೆ ಮುಂದೆ ಬರುವಂತಹ ಪ್ರಾಬ್ಲಮ್ಸ್‌ಗಳಿಗೆ ನಾನು ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಮಾಡಿದಂತ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಿಗ್ನೇಚರ್, ಒಂದೊಂದ್ ಕಡೆ ಸಿಗ್ನೇಚರ್ ಈ ಕಡೆ ಕಾಲಮ್ ಅಲ್ಲಿ ಹಾಕಿ ಅಂತ ಹೇಳ್ತಾರೆ. ಸೊ ನಿಮ್ಮ ಒಂದು ಕನ್ವೀನಿಯನ್ಸ್ ಯಾವ ರೀತಿ ಆಗಿರುತ್ತೋ ಒಂದು ಸಿಗ್ನೇಚರ್‌ನ ಹಾಕಿ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ರೆಸ್ಯೂಮ್ ಮಾಡೆಲ್‌ನ ನೋಡಿದ್ರಿ ಹೌದಾ? ಈ ರೀತಿ ಕ್ವೆಶ್ಚನ್ ಕೂಡ ಬರ್ಬೋದು. ಸೊ ನಿಮಗೆ ಇರುವಂತಹ ಒಂದು ಕ್ವೆಶ್ಚನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರೈಟ್ ಅ ರೆಸ್ಯೂಮ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜರ್ ಇನ್ ಎಂಎನ್‌ಸಿ ಕಂಪನಿ. ಈ ರೀತಿಯಾದಂತಹ ಒಂದು ರೆಸ್ಯೂಮ್ ಯಾವ ರೀತಿ ಬರುತ್ತೆ ಇಲ್ಲಿ ಪ್ರಿಪೇರ್ ಅ ರೆಸ್ಯೂಮ್ ಟು ದ ಸಬ್ಮಿಟೆಡ್ ಎಕ್ಸ್ ಕಂಪನಿ ಲಿಮಿಟೆಡ್ ಫಾರ್ ದ ಪೋಸ್ಟ್ ಆಫ್ ಸೇಲ್ಸ್ ಮ್ಯಾನೇಜರ್. ಹೌದಾ? ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಪನಿಗೆ ಈಗ ಸೇಲ್ಸ್ ಮ್ಯಾನೇಜರ್ ಆಗಿ ಸೇರ್ಕೊಳಕ್ ಹೋಗ್ತಾ ಇದ್ದೀರಾ. ಪ್ರಿಪೇರ್ ಅ ರೆಸ್ಯೂಮ್ ಅದಕ್ಕೊಂದು ರೆಸ್ಯೂಮ್ ಮಾಡ್ಬೇಕು. ಇಲ್ಲ ಅಪ್ಲಿಕೇಶನ್, ಇಲ್ಲ ಜಾಬ್ ಅಪ್ಲಿಕೇಶನ್, ಇಲ್ಲ ಜಸ್ಟ್ ಅ ರೆಸ್ಯೂಮ್. ನೋಡಿ, ನೇಮ್, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ಐಡಿ. ಏನಕ್ಕೆ ನೇಮ್? ನಿಮ್ಮ ಹೆಸರು ತಿಳಿಸೋಕೆ. ಅಡ್ರೆಸ್ ನಿಮ್ಮ ಒಂದು ಲೊಕೇಶನ್ ತಿಳಿಸೋಕೆ. ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಕರಿಯರ್ ಆಬ್ಜೆಕ್ಟಿವ್. ಸೊ ಇದೊಂದು ಇಂಪಾರ್ಟೆಂಟ್ ಟಾಪಿಕ್. ಕರಿಯರ್ ಆಬ್ಜೆಕ್ಟಿವ್‌ನ ಆಡ್ ಮಾಡಬೇಕು. ಸೊ ನಾನು ಇಲ್ಲಿ ತೋರಿಸಿದ್ದು ಇದು ಜಾಬ್ ಅಪ್ಲಿಕೇಶನ್ ಮಾಡೆಲ್. ಬಟ್ ಇಲ್ಲಿ ತೋರಿಸ್ತಾ ಇದ್ದು ರೆಸ್ಯೂಮ್ ಮಾಡೆಲ್. ಓಕೆನಾ. ಕರಿಯರ್ ಆಬ್ಜೆಕ್ಟಿವ್ ಟು ಅಬ್ಟೈನ್ ದ ಪೊಸಿಷನ್ ಆಫ್ ಸೇಲ್ಸ್ ಮ್ಯಾನೇಜರ್ ಇನ್ ಎಕ್ಸ್ ಕಂಪನಿ ಲಿಮಿಟೆಡ್ ಅಂಡ್ ಯೂಸ್ ಮೈ ಕಮ್ಯುನಿಕೇಷನ್ ಲೀಡರ್‌ಶಿಪ್. ಸೇಲ್ಸ್ ಮ್ಯಾನೇಜರ್ ಅಂತಂದ್ರೆ ಈ ಕಮ್ಯುನಿಕೇಷನ್ ಸ್ಕಿಲ್ ಅನ್ನುವಂಥದ್ದು ಏನಿರುತ್ತೆ ಮೊದಲೇ ಇರಲಿ. ಲೀಡರ್‌ಶಿಪ್ ಚೆನ್ನಾಗಿ ಮಾಡ್ತೀರಾ? ನೋ, ನೋ, ನೋ. ಬಟ್ ಸೇಲ್ಸ್ ಮ್ಯಾನೇಜರ್ ಪೋಸ್ಟಿಗೆ ಬೇಕಾಗಿರೋದು ಕಮ್ಯುನಿಕೇಷನ್ ಅಲ್ವಾ? ಅದು ಇಂಪಾರ್ಟೆಂಟ್ ಆಗಿ. ಅಂಡ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಫಾರ್ ದ ಗ್ರೋತ್ ಆಫ್ ದ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಸೊ ಅದು ಕೂಡ ತಗೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಎಜುಕೇಶನಲ್ ಕ್ವಾಲಿಫಿಕೇಶನ್ ನಾನು ಹೇಳಿದ್ದೀನಿ. ಕ್ವಾಲಿಫಿಕೇಶನ್, ಯೂನಿವರ್ಸಿಟಿ, ಇಯರ್, ಪರ್ಸೆಂಟೇಜ್, ಪಾಸ್, ಫೇಲು, CGPA, SGPA ನಾನು ಆ ರೀತಿ ಬಟ್ ಇಷ್ಟು ಕಾಲಮ್ಸ್ ಸಾಕು. ಸೊ BCom ಆಗಿದೆ, PUC ಆಗಿದೆ, SLC ಆಗಿದೆ, ಸೊ KCAB ಕರ್ನಾಟಕ ಯೂನಿವರ್ಸಿಟಿ ಈ ರೀತಿಯಾದಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ನನಗೆ ಬಂದ್ಬಿಟ್ಟು ಸ್ಕಿಲ್ಸ್ ಯಾವ ಇದಾವೆ, ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಲೀಡರ್ಶಿಪ್, ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ನಾಲೆಡ್ಜ್, ಟೀಮ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ನಾಲೆಡ್ಜ್ ಈ ರೀತಿ ಇದೆ. ಎಕ್ಸ್ಪೀರಿಯನ್ಸ್, ಸೊ ನಾನು ಬಂದು ಫ್ರೆಷರ್ ಆಗಿದ್ದೀನಿ. ಸೊ ನನ್ನ ಪರ್ಸನಲ್ ಡೀಟೇಲ್ಸ್ ಏನಿದೆ, ಡೇಟ್ ಆಫ್ ಬರ್ತ್, ಮೇಲ್, ಲ್ಯಾಂಗ್ವೇಜ್, ಹಾಬೀಸ್ ಆಗಿರ್ಬೋದು. ಸೊ ನೋಡಿ ಹಾಬೀಸ್ ರೀಡಿಂಗ್ ಮತ್ತೆ ಟ್ರಾವೆಲಿಂಗ್. ನೀವು ಟ್ರಾವೆಲಿಂಗ್ ಮಾಡ್ತಾ ಹೋದ್ರೆ ಸೊ ಕಂಪ್ನಿಗೆ ಏನು ಲಾಭ ಇರುತ್ತೆ. ಸೊ ಆ ರೀತಿ ಹಾಕ್ಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ಡಿಕ್ಲರೇಷನ್. ಐ ಹಿಯರ್ ಬೈ ಡಿಕ್ಲೇರ್ ದಟ್ ದ ಅಬೌವ್ ಇನ್ಫಾರ್ಮೇಷನ್ ಇಸ್ ಟ್ರೂ ಅಂಡ್ ಕರೆಕ್ಟ್ ಆಫ್ ದ ಮೈ ಬೆಸ್ಟ್ ನಾಲೆಡ್ಜ್ ಅಂತ ಹೇಳ್ಬಿಟ್ಟು ಪ್ಲೇಸ್ ಮತ್ತೆ ಡೇಟ್‌ನ ಹಾಕಿ ಸೊ ಇಲ್ಲಿ ನಿಮ್ಮ ಒಂದು ಸಿಗ್ನೇಚರ್‌ನ ಮಾಡಿಬಿಡಿ. ಓಕೆನಾ. ಇಲ್ಲಿಗೆ ನಿಮ್ಮ ಒಂದು ಸೊ ಮೊದಲನೇ ವಿಡಿಯೋ. ಸೊ ನಾನು ಭಾಳ ಲೇಟ್ ಆಗಿತ್ತು ಈ ವಿಡಿಯೋ ಮಾಡುವಾಗ ಗೊತ್ತಾಯ್ತು ನನಗೆ. ಸಾರಿ ಫಾರ್ ದ ಡಿಲೇ. ಸೊ ನೆಕ್ಸ್ಟ್ ಕಂಟಿನ್ಯೂಯಸ್ ವಿಡಿಯೋಸ್‌ಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಈ ರೀತಿಯಾದಂತಹ ಒಂದು ಎಕ್ಸಾಮ್ ರಿಲೇಟೆಡ್ ಎಕ್ಸಾಮ್ ಟೈಮಲ್ಲಿ ನಿಮಗೆ ಬೇಕಾಗಿರುವಂತಹ ವಿಡಿಯೋಸ್‌ಗಳು ನಡೀತವೆ ಅನ್ನೋ ಕಾರಣಕ್ಕೋಸ್ಕರ ಕರಿಯರ್ ಇನ್ ಕಾಮರ್ಸ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಈ ಎಲ್ಲಾ PDF-ಗಳನ್ನು ಕೂಡ ನಾನು ವೆಬ್‌ಸೈಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಆಲ್ರೆಡಿ. ಮಾಡಿ ಸೊ ಆ ಒಂದು ಲಿಂಕ್‌ಗಳು ಡೈರೆಕ್ಟ್ ಲಿಂಕ್‌ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದರಿಂತ ಸೊ ಡೈರೆಕ್ಟ್ ಆಗಿ ನೀವೇನು ಮಾಡ್ಬೋದು, ಸೊ ಈ ಎಲ್ಲಾ ಫೈಲ್‌ಗಳ ಒಂದು ಆಕ್ಸೆಸ್ ಪಡ್ಕೋಬಹುದು. ಓಕೆನಾ. ಸೊ ಈಗ ನಿಜವಾಗ್ಲೂ ನಾನು ವೆಬ್‌ಸೈಟ್‌ಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ತುಂಬಾ ಹ್ಯಾಪಿ ಆಗಿದೆ. ಸೊ ನಿಮ್ಮ ಎಕ್ಸಾಮ್ಸ್‌ಗಳು ಟ್ರೂ ಆಗಿದೆ KUD ಕಡೆಗೆ ಗೊತ್ತು ನನಗೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್‌ನ ಮಾಡ್ರಿ. ಸೊ ನಿಮಗೆ ಇನ್ನೂ ಯಾವುದಾದ್ರೂ ರೀತಿ ಸೊ ಕೇಳ್ತಾರೆ ತುಂಬಾ ಜನ ಸರ್ ಕಾಸ್ಟ್ ಅಕೌಂಟಿಂಗ್ ಬಂದ್ ಮಾಡಿ. ಆ ರೀತಿ ಒಂದು ಸಬ್ಜೆಕ್ಟ್‌ನಲ್ಲಿ ಮಾಡಿ ಅಂತ. ಸೊ ಸಡನ್ ಆಗಿ ಆ ಥರ ಸಬ್ಜೆಕ್ಟ್ ತಗೊಂಡ್ರೆ ನಿಮಗೂ ಗೊತ್ತಾಗಲ್ಲ. ಸೊ ಪಾಸಿಂಗ್ ಮಾರ್ಕ್ಸ್ ಆಗಿರೋದು, ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರೋದು ಅದ್ರ ಮೇಲೆ ಡಿಸ್ಕಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಸೊ ಇದೇ ರೀತಿ ನೆಕ್ಸ್ಟ್ ನಾನು ಹೇಳಿದನಲ್ವಾ ನೆಕ್ಸ್ಟ್ ವಿಡಿಯೋಸ್‌ಗಳು ಯಾವ್ದ್ರ ಮೇಲೆ ಬರುತ್ತೆ ಅಂತ ಇಲ್ಲಿ ಆಲ್ರೆಡಿ ನಾನು ಟಿಕ್ ಮಾಡಿದ್ದೀನಿ. ಸೊ ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಆಗಿರ್ಬೋದು, ರಿಪೋರ್ಟ್ ರೈಟಿಂಗ್ ಆಗಿರ್ಬೋದು. ಸೊ ಈ ರೀತಿಯಾದಂಥ ಟಾಪಿಕ್ ಮೇಲೆನೆ ಇವೆರಡರ ಮೇಲೆ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ. ನೆಕ್ಸ್ಟ್ ಇವು ಮೂರರ ಮೇಲೆ ಒಂದು ವಿಡಿಯೋ ಬರುತ್ತೆ. ಸೊ ಯಾವ ರೀತಿ ಕ್ವೆಶ್ಚನ್ಸ್ ಈ ಕ್ವೆಶ್ಚನ್ ಪೇಪರ್‌ನ ಇಟ್ಕೊಂಡೆ ನಾನು ಸಾಲ್ವ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಕರಿಯರ್ ಇನ್ ಕಾಮರ್ಸ್ ಚಾನಲ್‌ಗೆ ಸೊ ಕನೆಕ್ಟ್ ಆಗಿರಿ. ಸೊ ನನಗೆ ಗೊತ್ತಲ್ವಾ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಸೊ ನಮ್ಮ ವಾಟ್ಸಪ್ ಲಿಂಕ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರ್ಬೋದು ಡಿಸ್ಕ್ರಿಪ್ಷನಲ್ಲಿದೆ. ಸೊ ಜಾಯ್ನ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.